ಸಿಂಹರಾಶಿ ಏಪ್ರಿಲ್ 2026 ಸಿಂಹರಾಶಿಗೆ ಡಬಲ್ ಧಮಾಕ, ಒಂದು ಕಡೆ ಸಂಕಷ್ಟ, ಇನ್ನೊಂದು ಕಡೆ ಅದೃಷ್ಟದ ಮಳೆ. ಸಿದ್ಧರಾಗಿ. ನಮಸ್ಕಾರ ಆತ್ಮೀಯ ಸಿಂಹರಾಶಿಯ ಮಿತ್ರರೇ, ನಮ್ಮ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಆದರದ ಸುಸ್ವಾಗತ. ಸಿಂಹ ರಾಶಿಯವರ ಪಾಲಿಗೆ ಏಪ್ರಿಲ್ 2026 ಎಂಬುದು ಕೇವಲ ಮತ್ತೊಂದು ತಿಂಗಳಲ್ಲ, ಇದು ಡಬಲ್ ಸಿಚುವೇಶನ್ ಅಥವಾ ದ್ವಂದ್ವ ಪರಿಸ್ಥಿತಿಯನ್ನು ಹೊತ್ತು ತರುತ್ತಿದೆ. ಒಂದು ಕಡೆ ಮಂಗಳನು ನಿಮ್ಮ ರಾಶಿಯಿಂದ 8ನೇ ಮನೆಯಲ್ಲಿ ಸಂಚರಿಸುತ್ತಾ ಅನಿರೀಕ್ಷಿತ ಸವಾಲುಗಳನ್ನು ನೀಡಲಿದ್ದರೆ, ಮತ್ತೊಂದೆಡೆ ನಿಮ್ಮ ರಾಶ್ಯಾಧಿಪತಿಯಾದ ಸೂರ್ಯದೇವನು ಭಾಗ್ಯಸ್ಥಾನದಲ್ಲಿ ಉಚ್ಚನಾಗಿ ನಿಮಗೆ ಅಪಾರವಾದ ಯಶಸ್ಸನ್ನು ನೀಡಲು ಸಜ್ಜಾಗುತ್ತಿದ್ದಾನೆ. ಇಂದಿನ ವಿಡಿಯೋದಲ್ಲಿ ನಾವು ಈ ತಿಂಗಳ ಗ್ರಹಗತಿಗಳು ನಿಮ್ಮ ವೃತ್ತಿ, ಹಣಕಾಸು, ಆರೋಗ್ಯ ಮತ್ತು ಸಂಬಂಧಗಳ ಮೇಲೆ ಎಂತಹ ಪರಿಣಾಮ ಬೀರುತ್ತವೆ ಎಂಬುದನ್ನು ವಿವರವಾಗಿ ತಿಳಿಯೋಣ. ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಏಕೆಂದರೆ ಕೊನೆಯಲ್ಲಿ ಈ ತಿಂಗಳ ಸಂಕಷ್ಟಗಳಿಂದ ಪಾರಾಗಲು ಕೆಲವು ಶಕ್ತಿಶಾಲಿ ಪರಿಹಾರಗಳನ್ನು ಸಹ ಹಂಚಿಕೊಳ್ಳಲಿದ್ದೇವೆ. ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ, ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ. ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರಿಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ. ವೀಕ್ಷಕರೇ, ಈಗ ಮೊದಲಿಗೆ ಈ ತಿಂಗಳು ಗ್ರಹಗಳ ಸ್ಥಿತಿ ಮತ್ತು ಪ್ರಮುಖ ದಿನಾಂಕಗಳು. ಏಪ್ರಿಲ್ 2 ರಂದು ಮಂಗಳ ದೇವನು ನಿಮ್ಮ ರಾಶಿಯಿಂದ 8ನೇ ಮನೆಗೆ ಪ್ರವೇಶಿಸಲಿದ್ದಾನೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ 8ನೇ ಮನೆಯನ್ನು ಸಂಕಷ್ಟ ಮತ್ತು ಅನಿರೀಕ್ಷಿತ ನಷ್ಟಗಳ ಮನೆ ಎಂದು ಕರೆಯಲಾಗುತ್ತದೆ. ಏಪ್ರಿಲ್ 10 ರಂದು ಬುಧನು ಇದೇ 8ನೇ ಮನೆಯಲ್ಲಿ ನೀಚ ಸ್ಥಿತಿಗೆ ತಲುಪುತ್ತಾನೆ. ಏಪ್ರಿಲ್ 11 ರಂದು ಶನಿ ಮಹಾರಾಜನು ಉದಯಿಸಲಿದ್ದಾನೆ. ಇದು ನಿಮ್ಮ ಮೇಲೆ ನಡೆಯುತ್ತಿರುವ ಶನಿಯ ಬಾಹ್ಯ ಪ್ರಭಾವವನ್ನು ಹೆಚ್ಚು ಸಕ್ರಿಯಗೊಳಿಸುತ್ತದೆ. ಆದರೆ ಏಪ್ರಿಲ್ 14 ರಂದು ಒಂದು ದೊಡ್ಡ ಬದಲಾವಣೆ ಸಂಭವಿಸಲಿದೆ. ನಿಮ್ಮ ರಾಶ್ಯಾಧಿಪತಿ ಸೂರ್ಯದೇವನು 8ನೇ ಮನೆಯ ಸಂಕಷ್ಟದಿಂದ ಹೊರಬಂದು 9ನೇ ಮನೆಯಾದ ಭಾಗ್ಯಸ್ಥಾನಕ್ಕೆ ಪ್ರವೇಶಿಸುತ್ತಾನೆ. ಇದು ನಿಮ್ಮ ಪಾಲಿಗೆ ಅತ್ಯಂತ ಶುಭ ಸುದ್ದಿಯಾಗಿದೆ. ಏಪ್ರಿಲ್ 19 ರಂದು ಶುಕ್ರನು ನಿಮ್ಮ ವೃತ್ತಿ ಸ್ಥಾನಕ್ಕೆ ಬರಲಿದ್ದಾನೆ ಮತ್ತು ಏಪ್ರಿಲ್ 30 ರಂದು ಬುಧನು ತನ್ನ ನೀಚ ಸ್ಥಿತಿಯನ್ನು ತ್ಯಜಿಸಿ ಭಾಗ್ಯಸ್ಥಾನಕ್ಕೆ ಸೇರಲಿದ್ದಾನೆ. ಸರಳವಾಗಿ ಹೇಳುವುದಾದರೆ, ಏಪ್ರಿಲ್ 1 ರಿಂದ 13 ರವರೆಗಿನ ಸಮಯವು ಅತ್ಯಂತ ಎಚ್ಚರಿಕೆಯಿಂದ ಇರಬೇಕಾದ ಹಂತವಾಗಿದೆ. ಆದರೆ ಏಪ್ರಿಲ್ 14 ರಿಂದ 30 ರವರೆಗಿನ ಸಮಯವು ನಿಮ್ಮ ಅದೃಷ್ಟವು ಕುಲಾಯಿಸುವ ಸಮಯವಾಗಿದೆ. ವೃತ್ತಿ ಮತ್ತು ವ್ಯಾಪಾರ. ವೃತ್ತಿ ಜೀವನದ ದೃಷ್ಟಿಯಿಂದ ಈ ತಿಂಗಳು ಸಾಕಷ್ಟು ಬಲಿಷ್ಠವಾಗಿದೆ ಎಂದು ಹೇಳಬಹುದು. ವಿಶೇಷವಾಗಿ ಏಪ್ರಿಲ್ 19 ರ ನಂತರ ಶುಕ್ರನ ಸಂಚಾರವು ನಿಮ್ಮ ಕೆಲಸದ ಕ್ಷೇತ್ರದಲ್ಲಿ ಧನಾತ್ಮಕ ಬದಲಾವಣೆ ತರಲಿದೆ. ಕಳೆದ ಕೆಲವು ಸಮಯದಿಂದ ನಿಮ್ಮ ಗೌರವಕ್ಕೆ ಧಕ್ಕೆ ಬಂದಿದ್ದರೆ ಅಥವಾ ವೃತ್ತಿಯಲ್ಲಿ ನಿಮ್ಮ ಇಮೇಜ್ ಹಾಳಾಗಿದ್ದರೆ ಅದನ್ನು ಸರಿಪಡಿಸಿಕೊಳ್ಳಲು ಶುಕ್ರನು ನಿಮಗೆ ಅದ್ಭುತ ಅವಕಾಶವನ್ನು ನೀಡಲಿದ್ದಾನೆ. ನಿಮಗೆ ಸಿಗಬೇಕಾಗಿದ್ದ ಪ್ರಮೋಷನ್ ಅರ್ಧಕ್ಕೆ ನಿಂತಿದ್ದರೆ ಅಥವಾ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದ್ದರೆ ಅಂತಹ ಸಂದರ್ಭಗಳು ಈಗ ನಿಮಗೆ ಅನುಕೂಲಕರವಾಗಿ ಬದಲಾಗುತ್ತವೆ. ಕ್ರಿಯೇಟಿವ್ ಅಥವಾ ಸೃಜನಾತ್ಮಕ ಕ್ಷೇತ್ರದಲ್ಲಿ ಇರುವವರಿಗೆ ಈ ಸಮಯವು ಅತ್ಯುತ್ತಮವಾಗಿದೆ. ಏಪ್ರಿಲ್ 14 ರ ನಂತರ ಸೂರ್ಯನ ಬಲದಿಂದಾಗಿ ನಿಮ್ಮ ಬಾಸ್ ಅಥವಾ ಹಿರಿಯ ಅಧಿಕಾರಿಗಳಿಂದ ಬೆಂಬಲ ದೊರೆಯಲಿದೆ. ಇಲ್ಲಿಯವರೆಗೆ ನಿಮ್ಮ ಹಾದಿಯಲ್ಲಿ ಮುಳ್ಳುಗಳನ್ನು ಬಿತ್ತುತ್ತಿದ್ದವರು ಈಗ ತಣ್ಣಗಾಗಲಿದ್ದಾರೆ. ನೀವು ಯಾವುದಾದರೂ ಹೊಸ ಕೆಲಸವನ್ನು ಆರಂಭಿಸಲು ಯೋಚಿಸುತ್ತಿದ್ದರೆ 99% ಕೆಲಸವಾಗಿ ಕೊನೆಯ ಕ್ಷಣದಲ್ಲಿ ನಿಂತು ಹೋಗುತ್ತಿದ್ದರೆ ಸೂರ್ಯನ ಈ ಸಂಚಾರವು ಆ ಬಾಕಿ ಉಳಿದ 1% ಕೆಲಸವನ್ನು ಪೂರ್ಣಗೊಳಿಸಿ 100% ಯಶಸ್ಸು ನೀಡಲಿದೆ. ಏಪ್ರಿಲ್ 30 ರಂದು ಬುಧನ ಬೆಂಬಲವು ಸಿಗುವುದರಿಂದ ದೊಡ್ಡ ವ್ಯವಹಾರಗಳು ಅಥವಾ ಪ್ರಮುಖ ಸಭೆಗಳು ಯಶಸ್ವಿಯಾಗಲಿವೆ. ಆರ್ಥಿಕ ಸ್ಥಿತಿ. ಆರ್ಥಿಕ ವಿಷಯಕ್ಕೆ ಬಂದರೆ ಪರಿಸ್ಥಿತಿಯು ಮಿಶ್ರಫಲದಿಂದ ಕೂಡಿದೆ. ತಿಂಗಳ ಮೊದಲಾರ್ಧದಲ್ಲಿ 8ನೇ ಮನೆಯಲ್ಲಿರುವ ಮಂಗಳ ಮತ್ತು ಶನಿಯ ಪ್ರಭಾವದಿಂದಾಗಿ ಅನಿರೀಕ್ಷಿತ ಖರ್ಚುಗಳು ಎದುರಾಗಬಹುದು. ಇದು ಆರೋಗ್ಯದ ಮೇಲೆ ಅಥವಾ ಎಲೆಕ್ಟ್ರಾನಿಕ್ ಉಪಕರಣಗಳ ರಿಪೇರಿಗಾಗಿ ಮಾಡುವ ಖರ್ಚುಗಳಾಗಿರಬಹುದು. ಆದರೆ ಏಪ್ರಿಲ್ 14 ರ ನಂತರ ಸೂರ್ಯನ ಗೋಚರವು ಆದಾಯದ ಹೊಸ ಮೂಲಗಳನ್ನು ಸೃಷ್ಟಿಸಲಿದೆ. ಬಾಕಿ ಉಳಿದಿರುವ ಹಣವು ಕೈ ಸೇರುವ ಸಾಧ್ಯತೆಯಿದೆ. ಇಲ್ಲಿ ಗಮನಿಸಬೇಕಾದ ಅಂಶವೆಂದರೆ, ಶನಿಯು ಸಕ್ರಿಯನಾಗಿರುವುದರಿಂದ ನಿಮ್ಮ ಆರ್ಥಿಕ ಗುಟ್ಟುಗಳನ್ನು ಅಥವಾ ಹೂಡಿಕೆಯ ಯೋಜನೆಗಳನ್ನು ಯಾರಿಗೂ ಬೇಗನೆ ಬಿಟ್ಟುಕೊಡಬೇಡಿ. ಗೌಪ್ಯತೆಯನ್ನು ಕಾಪಾಡಿಕೊಂಡರೆ ಮಾತ್ರ ಆರ್ಥಿಕ ಲಾಭವನ್ನು ಪಡೆಯಬಹುದು. ಏಪ್ರಿಲ್ 13 ರವರೆಗೆ ಯಾವುದೇ ದೊಡ್ಡ ಹೂಡಿಕೆಯನ್ನು ಮಾಡಬೇಡಿ. ಸಂಬಂಧಗಳು ಮತ್ತು ವೈವಾಹಿಕ ಜೀವನ. ಸಂಬಂಧಗಳ ವಿಷಯದಲ್ಲಿ ಈ ತಿಂಗಳು ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸಲಿದೆ. 8ನೇ ಮನೆಯಲ್ಲಿ ಶನಿ ಮತ್ತು ಮಂಗಳನ ಯುತಿ ಇರುವುದರಿಂದ ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಮೂಡಬಹುದು. ಸಂಗಾತಿಯು ನಿಮ್ಮಿಂದ ಏನನ್ನೋ ಮುಚ್ಚಿಡುತ್ತಿದ್ದಾರೆ ಎಂಬ ಭಾವನೆ ನಿಮ್ಮಲ್ಲಿ ಮೂಡಬಹುದು ಅಥವಾ ನಿಮ್ಮ ಭಾವನೆಗಳಿಗೆ ಸರಿಯಾದ ಸ್ಪಂದನೆ ಸಿಗುತ್ತಿಲ್ಲ ಎನಿಸಬಹುದು. ಈ ಸಮಯದಲ್ಲಿ ನಿಮ್ಮ ಇಗೋ ಅಥವಾ ಅಹಂಕಾರವನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳುವುದು ಬಹಳ ಮುಖ್ಯ. ಕೋಪದಿಂದ ಮಾತನಾಡುವುದನ್ನು ಅಥವಾ ವಾದ ಮಾಡುವುದನ್ನು ತಪ್ಪಿಸಿ. ವಿಶೇಷವಾಗಿ ಬುಧನು ನೀಚ ಸ್ಥಿತಿಯಲ್ಲಿರುವುದರಿಂದ ಸಂವಹನದಲ್ಲಿ ತಪ್ಪು ತಿಳುವಳಿಕೆಗಳು ಉಂಟಾಗಬಹುದು. ಒಂದು ವೇಳೆ ನೀವು ಕೋಪದಲ್ಲಿ ಮಾತು ನಿಲ್ಲಿಸಿದರೆ ಅದು ನಿಮ್ಮ ಸಂಬಂಧದ ಮೇಲೆ ದೀರ್ಘಕಾಲದ ಕೆಟ್ಟ ಪರಿಣಾಮ ಬೀರಬಹುದು.
ಆದ್ದರಿಂದ ಮಾತುಕತೆಯ ಮೂಲಕ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಲು ಪ್ರಯತ್ನಿಸಿ. ಅವಿವಾಹಿತರಿಗೆ ವಿವಾಹ ಕಾರ್ಯಗಳಲ್ಲಿ ಸ್ವಲ್ಪ ವಿಳಂಬವಾಗಬಹುದು. ಆರೋಗ್ಯ ಮತ್ತು ಸುರಕ್ಷತೆ. ಸಿಂಹ ರಾಶಿಯವರೇ, ಈ ತಿಂಗಳು ನೀವು ಆರೋಗ್ಯದ ಬಗ್ಗೆ ಅತ್ಯಂತ ಹೆಚ್ಚಿನ ಗಮನ ಹರಿಸಬೇಕಾಗಿದೆ. ಏಪ್ರಿಲ್ ಮಧ್ಯಭಾಗದವರೆಗೆ ಮಂಗಳ ಮತ್ತು ಶನಿಯ ಯುತಿಯು ಗಾಯ ಅಥವಾ ಅಪಘಾತದ ಯೋಗಗಳನ್ನು ಸೂಚಿಸುತ್ತಿದೆ. ವಾಹನ ಚಾಲನೆ ಮಾಡುವಾಗ, ಬೆಂಕಿ ಅಥವಾ ವಿದ್ಯುತ್ ಉಪಕರಣಗಳೊಂದಿಗೆ ಕೆಲಸ ಮಾಡುವಾಗ ಅತೀವ ಜಾಗರೂಕತೆ ವಹಿಸಿ. ಹಿಂಸಕ ಪ್ರಾಣಿಗಳು ಅಥವಾ ಕೋಪಿಷ್ಟ ವ್ಯಕ್ತಿಗಳಿಂದ ದೂರವಿರುವುದು ಒಳ್ಳೆಯದು. ಹೃದಯ ಸಂಬಂಧಿ ಸಮಸ್ಯೆ ಅಥವಾ ಬಿಪಿ, ರಕ್ತದೊತ್ತಡ ಸಮಸ್ಯೆ ಇರುವವರು ಜಾಗರೂಕರಾಗಿರಿ. ನಿಮಗೆ ಈ ಹಿಂದೆ ಅಂತಹ ಸಮಸ್ಯೆ ಇಲ್ಲದಿದ್ದರೂ ಈ ತಿಂಗಳು ಅನಿರೀಕ್ಷಿತವಾಗಿ ಆರೋಗ್ಯದಲ್ಲಿ ಏರುಪೇರು ಕಂಡುಬರಬಹುದು. ಸರಿಯಾದ ಸಮಯಕ್ಕೆ ನಿದ್ದೆ ಮಾಡದಿರುವುದು ಮತ್ತು ರಾತ್ರಿ ತಡವಾಗಿ ಎಚ್ಚರಿರುವುದು ನಿಮ್ಮ ಮಾನಸಿಕ ಒತ್ತಡವನ್ನು ಹೆಚ್ಚಿಸಬಹುದು. ಏಪ್ರಿಲ್ 14ರ ನಂತರ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬಂದರೂ ಅಲ್ಲಿಯವರೆಗೆ ನಿರ್ಲಕ್ಷ್ಯ ಬೇಡ. ಈ ತಿಂಗಳು ನೀವು ನೆನಪಿನಲ್ಲಿಡಬೇಕಾದ 3 ಪ್ರಮುಖ ಎಚ್ಚರಿಕೆಗಳಿವೆ. ಮಂಗಳನ ಎಚ್ಚರಿಕೆ. ಏಪ್ರಿಲ್ 14ರವರೆಗೆ ಯಾವುದೇ ದೊಡ್ಡ ರಿಸ್ಕ್ ತೆಗೆದುಕೊಳ್ಳಬೇಡಿ ಮತ್ತು ನಿಮ್ಮ ಕೋಪವನ್ನು ನಿಯಂತ್ರಿಸಿ. ಶನಿಯ ಎಚ್ಚರಿಕೆ. ವೈವಾಹಿಕ ಜೀವನದಲ್ಲಿ ಕಲಹಕ್ಕೆ ಅವಕಾಶ ನೀಡಬೇಡಿ ಮತ್ತು ಯಾವುದೇ ಕಾನೂನು ಹೋರಾಟಗಳಿಂದ ದೂರವಿರಿ. ಬುಧನ ಎಚ್ಚರಿಕೆ. ದಾಖಲೆಗಳಿಗೆ ಸಹಿ ಮಾಡುವಾಗ ಅಥವಾ ಓದುವಾಗ ಜಾಗರೂಕರಾಗಿರಿ. ಸಿಂಹ ರಾಶಿಯವರ ಪಾಲಿಗೆ ಈ ತಿಂಗಳ ಗೋಲ್ಡನ್ ಪೀರಿಯಡ್ ಎಂದರೆ ಏಪ್ರಿಲ್ 14ರಿಂದ ಏಪ್ರಿಲ್ 19. ಈ ಸಮಯದಲ್ಲಿ ನೀವು ನಿಮ್ಮ ಜೀವನದ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು. ಇನ್ನು ಪರಿಹಾರಗಳು: ಪ್ರತಿದಿನ ಸೂರ್ಯನಾರಾಯಣನಿಗೆ ಅರ್ಘ್ಯವನ್ನು ಅರ್ಪಿಸಿ ಮತ್ತು ಆದಿತ್ಯ ಹೃದಯ ಸ್ತೋತ್ರ ಪಠಿಸಿ. ಸೂರ್ಯನ ಮಂತ್ರವಾದ ಓಂ ಗೃಣಿ ಸೂರ್ಯಾಯ ನಮಃ ಜಪಿಸಿ. ಮಂಗಳನ ಶಾಂತಿಗಾಗಿ ಹನುಮಂತನ ಆರಾಧನೆ ಮಾಡಿ ಮತ್ತು ಕೆಂಪು ಬಣ್ಣದ ವಸ್ತುಗಳನ್ನು ದಾನ ಮಾಡಿ. ಶನಿವಾರದಂದು ದೇವಸ್ಥಾನದಲ್ಲಿ ಕಪ್ಪು ಎಳ್ಳನ್ನು ದಾನ ಮಾಡಿ ಮತ್ತು ಬಡವರಿಗೆ ಅಥವಾ ಕಾರ್ಮಿಕ ವರ್ಗದವರಿಗೆ ಸಹಾಯ ಮಾಡಿ. ಸರ್ವ ರಕ್ಷಣೆಗಾಗಿ ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರವನ್ನು ಪ್ರತಿದಿನ ಪಠಿಸಿ. ಕೊನೆಯದಾಗಿ ಹೇಳಬೇಕೆಂದರೆ, ಸಿಂಹ ರಾಶಿಯವರೇ, ಈ ಏಪ್ರಿಲ್ ತಿಂಗಳು ನಿಮ್ಮನ್ನು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಬಲಿಷ್ಠಗೊಳಿಸಲು ಬಂದಿದೆ. ಮಂಗಳನು ನಿಮ್ಮನ್ನು ಎಚ್ಚರಿಸಲು, ಶನಿಯು ನಿಮಗೆ ಪ್ರಬುದ್ಧತೆಯನ್ನು ನೀಡಲು ಮತ್ತು ಸೂರ್ಯನು ನಿಮಗೆ ಪ್ರಗತಿಯ ಶಕ್ತಿಯನ್ನು ನೀಡಲು ಬಂದಿದ್ದಾರೆ. ನೆನಪಿಡಿ, ಸರಿಯಾದ ಸಮಯದಲ್ಲಿ ತಾಳ್ಮೆಯಿಂದ ಇರುವವನೇ ನಿಜವಾದ ಸಿಂಹ. ಏಪ್ರಿಲ್ 14ರ ನಂತರ ಧೈರ್ಯದಿಂದ ಮುನ್ನಡೆಯಿರಿ, ಯಶಸ್ಸು ನಿಮ್ಮದಾಗುತ್ತದೆ. ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಆರೋಗ್ಯವಾಗಿರಿ, ಸಂತೋಷವಾಗಿರಿ. ಹರ ಹರ ಮಹಾದೇವ್.